ಸಚಿವರೇ, ನೀವು ನೋಡ್ಲೇಬೇಕಾಗಿರುವ ಸ್ಟೋರಿ ಇದು. ಮುಗಳ ಖೋಡಾದಲ್ಲಿ ಡ್ಯೂಟಿಗೆ ಚಕ್ಕರ್, ಮೋಜು ಮಸ್ತಿಗೆ ಹಾಜರ್. ಕರ್ತವ್ಯ ಲೋಪ ಎಸಗಿದ ಮುಗಳ ಖೋಡ ಆರೋಗ್ಯ ಕೇಂದ್ರದ ಸಿಬ್ಬಂದಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳ ಖೋಡ ಗ್ರಾಮದ ಆರೋಗ್ಯ ಕೇಂದ್ರದ ಸಿಬ್ಬಂದಿಯ ಕಳ್ಳಾಟವನ್ನು ನೀವು ನೋಡಲೇಬೇಕಾಗಿದೆ. ಅಂದ್ರೆ ಡ್ಯೂಟಿ ಮೇಲಿದ್ದಾಗಲೇ ಮದುವೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಭಾಗಿಯಾಗಿರುವ ಆರೋಪ ಕೇಳಿ ಬಂದಿರುವಂಥದ್ದು. ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ನಡೆದಿರುವಂತಹ ಎಡವಟ್ಟಿದು. ನಿನ್ನೆ ಮಧ್ಯಾಹ್ನ ಮದುವೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಕೇಂದ್ರದ ಅಷ್ಟೂ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸಂಜೆ 4 ಗಂಟೆ ಆದರೂ ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರು ಅಂದರೆ ಒಬ್ಬ ಸಿಬ್ಬಂದಿ ಕೂಡ ಇಲ್ಲದೆ ಆಸ್ಪತ್ರೆ ಖಾಲಿ ಆಗಿತ್ತು. ಇನ್ನು ಚಿಕಿತ್ಸೆಗೆ ಅಂತ ಬಂದಿದ್ದ ಸಾರ್ವಜನಿಕರು ಯಾರೂ ಇಲ್ಲ, ಸಿಬ್ಬಂದಿಗಳಿಲ್ಲ ಅಂತ ಹೇಳಿ ವಾಪಸ್ ಹೋಗುವಂತಹ ಪರಿಸ್ಥಿತಿ. ಸ್ಥಳೀಯರ ಕೆಂಗಣ್ಣಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಗುರಿಯಾಗಿದ್ದಾರೆ. ಇವರಿಗೆ ಸರ್ಕಾರಿ ಕೆಲಸ ಮಾಡೋದಕ್ಕೆ ಸಂಬಳ ಕೊಡ್ತಾರೆ. ಕೆಲಸದ ಸಮಯದಲ್ಲಿ ಇವರ ಖಾಸಗಿ ಕೆಲಸಗಳನ್ನು ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಅಂದರೆ ಡ್ಯೂಟಿ ಮೇಲಿದ್ದಾಗಲೇ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಓಕೆ, ಒಬ್ಬರೋ ಇಬ್ಬರೋ ಹೋಗಿದ್ದಾರಾ? ಇಲ್ಲ, ಆರೋಗ್ಯ ಕೇಂದ್ರದ ಅಷ್ಟೂ ಮಂದಿ ಕೂಡ ಮದುವೆಗೆ ಹಾಜರಾಗಿದ್ದಾರೆ. ಇಲ್ಲಿ ಸಪೋಸ್ ಏನಾದರೂ ಎಮರ್ಜೆನ್ಸಿ ಅಂತ ಯಾರಾದರೂ ಬಂದರೆ ಅವರ ಪರಿಸ್ಥಿತಿ ಏನಾಗ್ತಾ ಇತ್ತು? ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವರಾಜ್, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳ ಖೋಡ ಗ್ರಾಮದ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಯಾವ ರೀತಿ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ, ಅಂದರೆ ಡ್ಯೂಟಿ ಮೇಲಿದ್ದಾಗಲೇ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದು ಕೂಡ ಏನು ಆರೋಗ್ಯ ಕೇಂದ್ರದ ಅಷ್ಟೂ ಮಂದಿ, ಆಸ್ಪತ್ರೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ನಿಜವಾಗ್ಲೂ ಮಧುಬಾಲ, ಸದ್ಯ ಈಗ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರೆದು ಸದ್ಯ ಅಲ್ಲಿ ಬಡ ಜನತೆಗೆ ಮತ್ತು ಗ್ರಾಮೀಣ ಪ್ರದೇಶ ಜನರಿಗೆ ಒಳಿತಾಗ್ಲಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ವೈದ್ಯರನ್ನು ಕೂಡ ನೇಮಕ ಮಾಡಿರ್ತಾರೆ. ಆದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಕ್ಕೋಡಿ ಪಟ್ಟಣದ ಸಮುದಾಯ ಆಸ್ಪತ್ರೆಯಲ್ಲಿ ನಿನ್ನೆ ಅಷ್ಟೇ ಅಲ್ಲಿನ ವೈದ್ಯರು ಮತ್ತು ವೈದ್ಯರ ತಂಡ ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸರಿಸುಮಾರು 22 ವೈದ್ಯರ ಹಿಡಿದು ಸಿಬ್ಬಂದಿ ಸಂಖ್ಯೆ ಇರೋದ್ರಿಂದ ಯಾರೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಇಲ್ಲದೆ ಇರೋದ್ರಿಂದ ಕೆಲವು ರೋಗಿಗಳು ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ಅಷ್ಟೇ ಸ್ಥಳೀಯರು ಕೂಡ ಆರೋಗ್ಯ ಇಲಾಖೆಯ ಮೇಲೆ ಮತ್ತು ಅಲ್ಲಿನ ಸ್ಥಳೀಯ ವೈದ್ಯರ ಮೇಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರಿಗೆ ನೆರವಾಗಬೇಕಾಗಿದ್ದ ವೈದ್ಯರು ಈ ರೀತಿ ತಮ್ಮ ಚಕ್ಕಂದ ಆಡಿದ್ರೆ ಯಾವ ರೀತಿ ಇವರು ಜನರಿಗೆ ಸ್ಪಂದನೆ ನೀಡ್ತಾರೆ ಎಂದು ಕೂಡ ಸದ್ಯ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ನಾವು ಕೂಡ ರಾಯಬಾಗ್ TH ಶಿವಾನಂದ್ ಪಾಟೀಲ್ ಅವ್ರನ್ನು ಕೂಡ ಸಂಪರ್ಕಿಸಿ ಕೇಳಿದಾಗ, ಹೌದು, ಇದು ನನ್ನ ಗಮನಕ್ಕೆ ಬಂದಿದೆ, ಆದಷ್ಟು ಬೇಗನೆ ನಾನು ವೈದ್ಯರನ್ನು ವಿಚಾರಿಸಿ ಅವರಿಗೆ ನೋಟಿಸ್ ಕೊಡುವ ಕಾರ್ಯವನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಮಧುಬಾಲ, ಇಲ್ಲಿ ಅಂದ್ರೆ ಶಿವರಾಜ್, ಇಲ್ಲಿನ ಸಿಬ್ಬಂದಿ ಇದೆ ಮೊದಲನೇ ಬಾರಿಗೆ ಈ ರೀತಿ ಮಾಡಿರೋದಾ ಅಥವಾ ಪದೇ ಪದೇ ಈ ರೀತಿ ಮಾಡ್ತಾನೆ ಇರ್ತಾರಾ? ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಗಳಿರ್ತಾರಾ ಯಾವಾಗ್ಲೂನು ಅಂತ? ಮಧುಬಾಲ, ಪ್ರಮುಖವಾಗಿ ಸರ್ಕಾರ ಗ್ರಾಮೀಣ ಪ್ರದೇಶಗಳಿಗೆ ವೈದ್ಯರನ್ನು ನೇಮಕ ಮಾಡಿ ಒಂದು ಆರೋಗ್ಯವನ್ನು ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ವೈದ್ಯರನ್ನು ಕೂಡ ನೇಮಕ ಮಾಡಿದೆ. ಆದ್ರೆ ಸದ್ಯ ಈ ಮುಗುಳುಕೋಡ್ ಸಮುದಾಯ ಆಸ್ಪತ್ರೆಯೂ ಕೂಡ ಸದ್ಯ ಈ ರೀತಿ ಪದೇ ಆರೋಪಗಳು ಕೂಡ ಕೇಳಿ ಬರ್ತವೆ. ಅಲ್ಲಿ ವೈದ್ಯರು ಸರಿಯಾಗಿ ಕಾರ್ಯವನ್ನು ನಿಭಾಯಿಸಲ್ಲ ಎಂಬ ಕೂಡ ಸ್ಥಳೀಯರು ಸದ್ಯ ಈಗ ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಶಿವಾನಂದ್ ಪಾಟೀಲ್ ಅವರು ಈಗ ಕೆಲವೇ ಗಂಟೆಗಳಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯರ ಜೊತೆಗೆ ಮತ್ತು ವೈದ್ಯರ ಜೊತೆಗೆ ಸಮಾಲೋಚನೆ ನಡೆಸುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ಇಲ್ಲಿ ಥ್ಯಾಂಕ್ ಯು ಶಿವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.